ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಪ್ರಸಾರ ಆಗ್ತಾ ಇರುವ ಸೀರಿಯಲ್ ಅಂದ್ರೆ ಅದು ಶ್ರೀಗಂಧದ ಗುಡಿ. ಇದು ತಮಿಳು ಭಾಷೆಯ ರೀಮೇಕ್ ಸೀರಿಯಲ್ ಆಗಿದ್ದು, 4 ನಾಯಕರು ಓರ್ವ ನಾಯಕಿ ಇರುವ ವಿಭಿನ್ನ ಕಥೆಯೇ ಶ್ರೀಗಂಧದ ಗುಡಿ. ತಮಿಳು ಭಾಷೆಯಲ್ಲಿ ಸೂಪರ್ ಹಿಟ್ ಆಗಿದ್ದ ಈ ಸೀರಿಯಲ್ ಅದೇ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ಟೈಟಲ್ ಜೊತೆಗೆ ಕನ್ನಡದ ಸೊಗಡಿಗೆ ತಕ್ಕ ಹಾಗೆ ಬದಲಾಗಿ ತೆರೆಗೆ ಬಂದಿತ್ತು. ಅಕ್ಟೋಬರ್ 6ರಿಂದ ಪ್ರತಿದಿನ ರಾತ್ರಿ 8 ಗಂಟೆಗೆ ಶ್ರೀಗಂಧದ ಗುಡಿ ಸೀರಿಯಲ್ ಶುರುವಾಯಿತು. 4 ಅಣ್ಣ ತಮ್ಮಂದಿರು, ಮುತ್ತುರಾಜ ಪಾತ್ರದಲ್ಲಿ ಶಿಶಿರ್ ಶಾಸ್ತ್ರಿ, ಹರಿಶ್ಚಂದ್ರ ಪಾತ್ರದಲ್ಲಿ ಭವಿಷ್, ಕಂಠಿ ಪಾತ್ರದಲ್ಲಿ ಜಯಂತ್, ಮಯೂರ್ ಪಾತ್ರದಲ್ಲಿ ಗಗನ್ ಅಭಿನಯಿಸ್ತಾ ಇದ್ದಾರೆ. ನಾಯಕಿ ಚಂದನಾ ಪಾತ್ರಕ್ಕೆ ನಟಿ ಸಂಜನಾ ಬುರ್ಲಿ ಅವರು ಜೀವ ತುಂಬಿದ್ರು. ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗದಿದ್ರು ಒಂದೊಳ್ಳೆ ಜನಾಭಿಪ್ರಾಯ ಪಡೆಯೋದಕ್ಕೆ ಶುರುವಾಗಿತ್ತು. ಇದೇ ಹೊತ್ತಲ್ಲೇ ಈಗ ದೊಡ್ಡ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅದು ಕೂಡ ನಟಿ ಸಂಜನಾ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಸಂಜನಾ ಮೊದಲ ಬಾರಿಗೆ ಬಣ್ಣದ ಲೋಕಕ್ಕೆ ಬಂದಿದ್ದು ಲಗ್ನ ಪತ್ರಿಕೆ ಅನ್ನೋ ಸೀರಿಯಲ್ ಮೂಲಕ. ಈ ಸೀರಿಯಲ್ ಸಂಜನಾ ಪಾಲಿಗೆ ದೊಡ್ಡದಾದ ಹಿಟ್ಟೇನೂ ಕೊಡಲಿಲ್ಲ. ಯಾಕಂದ್ರೆ ಸೀರಿಯಲ್ ಶುರುವಾದ ಕೆಲವೇ ತಿಂಗಳಲ್ಲಿ ಈ ಸೀರಿಯಲ್ ನಿಂತು ಹೋಗಿತ್ತು. ಉತ್ತರ ಕರ್ನಾಟಕ ಶೈಲಿಯ ಈ ಸೀರಿಯಲ್ಗೆ ಹೇಳ್ಕೊಳ್ಳುವಂತ TRP ಸಿಕ್ಕಿರಲಿಲ್ಲ. ಹೀಗಾಗಿ ಬಂದಷ್ಟೇ ವೇಗದಲ್ಲಿ ಸೀರಿಯಲ್ ನಿಂತು ಹೋಗಿತ್ತು. ಆಮೇಲೆ ನಟಿ ಸಂಜನಾಗೆ ಅದೃಷ್ಟ ಒಲಿದು ಬಂದಿದ್ದು ಲಗ್ನ ಪತ್ರಿಕೆ ಧಾರಾವಾಹಿಯಲ್ಲಿನ ಇವರ ಪಾತ್ರಕ್ಕೆ ಮೆಚ್ಚಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅವಕಾಶ ಸಿಕ್ಕಿತು. ಸ್ನೇಹ ಪಾತ್ರಕ್ಕೆ ಜೀವ ತುಂಬಿದ ನಟಿ ಸಂಜನಾಗೆ ಇಡೀ ಧಾರಾವಾಹಿಯಲ್ಲಿನ ಸ್ನೇಹ ಪಾತ್ರವೇ ಹೈಲೈಟ್ ಆಗಿತ್ತು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹಿರಿಯ ನಟಿ ಉಮಾಶ್ರೀ ಪ್ರಮುಖ ಪಾತ್ರದಲ್ಲಿ ನಟಿಸಿದರೂ ಕೂಡ ಸಂಜನಾಗೆ ದೊಡ್ಡ ಸ್ಕೋಪ್ ಸಿಕ್ಕಿತ್ತು. ಹೀಗಾಗಿ ಕರ್ನಾಟಕದ ಮನೆ ಮಾತಾಗಿ ಹೋಗಿದ್ರು. ಇದೇ ಹೊತ್ತಲ್ಲೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕೂಡ ನಂಬರ್ 1 ಸ್ಥಾನದಲ್ಲಿತ್ತು. ಸುಮಾರು 2 ವರ್ಷಗಳ ಕಾಲ ಇದೇ ಸೀರಿಯಲ್ನಲ್ಲಿದ್ದ ಸಂಜನಾ ಇದ್ದಕ್ಕಿದ್ದಂತೆ ಈ ಸೀರಿಯಲ್ ಬಿಡೋ ತೀರ್ಮಾನಕ್ಕೆ ಬಂದಿದ್ರು. ಇಡೀ ಧಾರಾವಾಹಿಗೆ ದೊಡ್ಡ ಟ್ವಿಸ್ಟ್ ಕೊಟ್ಟ ಪಾತ್ರವನ್ನೇ ಏಕಾಏಕಿ ಮುಗಿಸಿ ಬಿಟ್ಟಿದ್ರು. ಸಂಜನಾ ಪಾತ್ರಕ್ಕೆ ಬೇರೆ ಯಾರನ್ನೋ ತರೋದು ಬೇಡ ಅಂತ ಸಂಜನಾ ಅವರ ಪಾತ್ರವನ್ನೇ ಮುಗಿಸಿ ಬಿಟ್ಟಿದ್ರು. ಹೀಗಾಗಿ ಸಂಜನಾ ನಟಿಸಿದ್ದ ಸ್ನೇಹ ಅನ್ನೋ ಪಾತ್ರ ಹೋದ ಮೇಲೆ ತುಂಬಾ ಜನ ಬೇಸರ ವ್ಯಕ್ತಪಡಿಸಿದ್ರು. ಅದರಲ್ಲೂ ಸಂಜನಾ ಇದ್ದಕ್ಕಿದ್ದಂತೆ ಸೀರಿಯಲ್ ಬಿಟ್ಟಿದ್ಯಾಕೆ ಅನ್ನೋದಕ್ಕೆ ಉತ್ತರವೇ ಸಿಕ್ಕಿರಲಿಲ್ಲ. ಆದ್ರೆ ಕೆಲವು ಸಂದರ್ಶನಗಳಲ್ಲಿ ಮಾತನಾಡಿದ್ದ ಸಂಜನಾ ತಮ್ಮ ವಿದ್ಯಾಭ್ಯಾಸದ ಕಾರಣದಿಂದ ಪಾತ್ರದಿಂದ ಹೊರ ಬಂದಿದ್ದೆ ಅಂದಿದ್ರು. ಇದಾದ ಬಳಿಕ ಶ್ರೀಗಂಧದ ಗುಡಿ ಸೀರಿಯಲ್ ಸಂಜನಾ ಅವರನ್ನ ಆರಿಸಿ ಬಂದಿತ್ತು. ಸಂಜನಾ ಪಾತ್ರವನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿ ಬೇಷ್ ಅನ್ಸ್ಕೊಂಡಿದ್ರು. ಸದ್ಯ ಈ ಪಾತ್ರದಿಂದ ಸಂಜನಾ ಹೊರ ಬಂದಿದ್ದಾರೆ. ಇದಕ್ಕೆ ಕಾರಣ ಮದುವೆ ಎನ್ನಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಅಂದ್ರೆ ಜನವರಿ 25ರಂದು ಸಂಜನಾ ಅವರು ಸಮರ್ಥ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಮೂಲದವರಾದ ಸಮರ್ಥ್ ಉದ್ಯೋಗದಲ್ಲಿ ಡಾಕ್ಟರ್ ಆಗಿದ್ದಾರೆ. ಇವರಿಬ್ಬರ ಎಂಗೇಜ್ಮೆಂಟ್ ಕೆಲ ದಿನಗಳ ಹಿಂದಷ್ಟೇ ಅದ್ದೂರಿಯಾಗಿ ನೆರವೇರಿತ್ತು. ಇನ್ನೇನು ಮದುವೆ ಕೂಡ ಆಗಲಿದ್ದಾರೆ. ಹೀಗಾಗಿ ಸೀರಿಯಲ್ನಿಂದ ಹೊರ ಬಂದಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ಚಂದನಾ ಪಾತ್ರಕ್ಕೆ ಹೊಸ ನಟಿ ಕೂಡ ಆಯ್ಕೆಯಾಗಿದ್ದು ಅವರೇ ಸ್ನೇಹ ಮಂಜುನಾಥ್. ಸ್ನೇಹ ಈ ಹಿಂದೆ ಜಿ ಪವರ್ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ಶುಭಸ್ಯ ಶೀಘ್ರಂ ಸೀರಿಯಲ್ನಲ್ಲಿ ನಾಯಕಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ರು. ಅಮೃತಧಾರೆ ಖ್ಯಾತಿಯ JD ಜಯದೇವ್ ಪಾತ್ರಧಾರಿ ರಾಣವ್ ಈ ಸೀರಿಯಲ್ ನಾಯಕರಾಗಿದ್ರು. ಆದರೆ ಈ ಸೀರಿಯಲ್ ಹೇಳ್ಕೊಳ್ಳೋ ಮಟ್ಟಕ್ಕೆ ಸಕ್ಸಸ್ ಕಾಣಲಿಲ್ಲ. ಹೀಗಾಗಿ ಸದ್ಯ ಈ ಸೀರಿಯಲ್ ಮುಕ್ತಾಯಗೊಂಡಿದೆ. ಇದೇ ಕಾರಣಕ್ಕೆ ನಟಿ ಸ್ನೇಹಾರನ್ನ ಶ್ರೀಗಂಧದ ಗುಡಿ ಚಂದನಾ ಪಾತ್ರಕ್ಕೆ ಕರೆತಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.